Hello, my dear students. In this video, I am going to show you how to write practical examination lesson plan in content and pedagogy of social science. Social science ಸಬ್ಜೆಕ್ಟ್ದಾಗ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಲೆಸನ್ ಪ್ಲ್ಯಾನನ್ನು ಹೆಂಗೆ ಬರೀದು ಅನ್ನೋದನ್ನು ಈ ಒಂದು ವಿಡಿಯೋದಾಗ ನಿಮ್ಗೆ ಇನ್ ಡೀಟೇಲ್ ಆಗಿ ತೋರ್ಸತ್ತೀನಿ. ಹೋಪ್ ದಿಸ್ ವಿಡಿಯೋ will be helpful for those who are studying B.Ed. ಓಕೆ, ಇದು B.Ed 4th ಸೆಮ್ದಲ್ಲಿ ಬರ್ತಕ್ಕಂಥ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆಗಿರ್ತದೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ನೋಡಿ, ಇಲ್ಲಿ ಮೇಲೆ ಈ ರೀತಿಯಾಗಿ ಲೆಸನ್ ಪ್ಲ್ಯಾನನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಒಂದು ಲೆಸನ್ ಪ್ಲ್ಯಾನದಲ್ಲಿ ಏನು ಬರ್ತೀರಿ ಅದನ್ನು ನೀವು ಇನ್ನೊಂದು ಲೆಸನ್ ಪ್ಲ್ಯಾನ್ದಾಗ ಕಾಪಿ ಮಾಡಬೇಕಾಗತಿ. ವಾಟ್ ಯು ರೈಟ್ ಇನ್ ಅ ಲೆಸನ್ ಪ್ಲ್ಯಾನ್ ಬುಕ್, ಯು ಹ್ಯಾವ್ ಟು ಕಾಪಿ ದಿ ಸೇಮ್ ಇನ್ ದಿ ಎನದರ್ ಒನ್ ಆ್ಯಸ್ ವೆಲ್. ಓಕೆ, ಫಸ್ಟ್ ನೀವು ಇಲ್ಲಿ ಒಂದು ಚಾಪ್ಟರನ್ನು ಚೂಸ್ ಮಾಡ್ಕೋಬೇಕು. ಫಸ್ಟ್ ಯು ಹ್ಯಾವ್ ಟು ಚೂಸ್ ಅ ಚಾಪ್ಟರ್, ದೆನ್ write the lesson name, lesson number means chapter number, school, in which school are you going to give practical exam, and class, from which class have you chosen the chapter. ಇಲ್ಲಿ ವಿಷಯ ಹಾಕೋದು ಸೋಷಿಯಲ್ ಸೈನ್ಸ್ ಟಾಪಿಕ್, ಆ ಒಂದು ಯೂನಿಟ್ದ ಟೈಟಲ್ ಐ ಹ್ಯಾವ್ ಚೋಸನ್ ದಿ ಯೂನಿಟ್ ದಿ ಯೂನಿಯನ್ ಗವರ್ಮೆಂಟ್, ಅಂದರೆ ಕೇಂದ್ರ ಸರ್ಕಾರದ ಬಗ್ಗೆ ನಾನು ಟಾಪಿಕನ್ನು ಆಯ್ಕೆ ಮಾಡ್ಕೊಂಡೀನಿ. ಅದರ ಉಪಘಟಕ ನಾವು ಏನನ್ನು ಟೀಚ್ ಮಾಡ್ಕೊಂತೀವಿ ಅದರ ಒಂದು ವಿಷಯದ ಕುರಿತು ನಾವು ಅದಕ್ಕೊಂದು ಟೈಟಲ್ ಕೊಡಬೇಕಾಗತಿ. ಹಿಯರ್ ಐ ಹ್ಯಾವ್ ಗಿವನ್ ಟೈಟಲ್ ದಟ್ ಈಸ್ ಆರ್ಗ್ಯಾನ್ಸ್ ಆಫ್ ದಿ ಗವರ್ಮೆಂಟ್, ಅಂದರೆ ಸರ್ಕಾರದಲ್ಲಿ 3 ಅಂಗಗಳದವು, ಆ ಒಂದು ಅಂಗಗಳಿಗೆ ಆರ್ಗ್ಯಾನ್ಸ್ ಅಂತ ಕರೀತಾರೆ. ಅದಕ್ಕೆ ನಾನು ಇಲ್ಲಿ ಉಪಘಟಕ ಅಂದರೆ ಸಬ್ ಟಾಪಿಕನ್ನು ಆರ್ಗ್ಯಾನ್ಸ್ ಆಫ್ ದಿ ಗೌರ್ಮೆಂಟ್ ಅಂತ ತೆಗೆದುಕೊಂಡಿದ್ದೀನಿ. ಆಮೇಲೆ ನೀವು ಆ ಒಂದು ಎಕ್ಸಾಮ್ ಡೇಟನ್ನು ಹಾಕಬೇಕಾಗತ್ತೆ ಇಲ್ಲಿ. ನೆಕ್ಸ್ಟು ಬೋಧನಾಂಶಗಳು ಅಂದರೆ ಟೀಚಿಂಗ್ ಪಾಯಿಂಟ್ಸ್. ವಾಟ್ ಆರ್ ವಿ ಗೋಯಿಂಗ್ ಟು ಟೀಚ್, ನಾವು ಏನನ್ನು ಬೋಧಿಸಕ್ಕೆ ಹೊಂಟೀವಿ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ದಾಗ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಫಸ್ಟ್ ಒನ್ ಗೌರ್ಮೆಂಟ್, ಆಮೇಲೆ ಅದರ ಆರ್ಗ್ಯಾನ್ಸ್ಗಳು ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಇನ್ನು ಕಲಿಕಾ ಬೋಧನಾ ಸಲಕರಣೆಗಳು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಏಡ್ಸ್ ಅಥವಾ TLM ಅಂತಾರು, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅಂತಾರು. ಇದರಲ್ಲಿ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಕೊಡೋ ಮುಂದೆ ಯಾವ್ಯಾವ TLMs ಅಥವಾ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಏಡ್ಸ್ಗಳನ್ನು ಉಪಯೋಗ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ನಾವು ಲೆಜಿಸ್ಲೇಚರ್ ಕುರಿತು ಟೀಚ್ ಮಾಡೋ ಮುಂದೆ ಐ ವಾಂಟ್ ಟು ಶೋ ದಿ ಪಿಕ್ಚರ್ ಆಫ್ ಪಾರ್ಲಿಮೆಂಟದ ಒಂದು ಚಿತ್ರಣವನ್ನು ಕೊಡೋಕೆ ನಾನು ಬಯಸ್ತೇನೆ. ಆದ್ದರಿಂದ ನಾನು ಆ ಒಂದು ಕಾರ್ಡ್ ಶೀಟನ್ನು ರೆಡಿ ಮಾಡೀನಿ. ಐ ವಿಲ್ ಶೋ ಯು ದ್ಯಾಟ್ ಲೇಟರ್. ಆ್ಯಂಡ್ ಫೋಟೋಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್, ದಿ ಪ್ರೆಸಿಡೆಂಟ್ ಆ್ಯಂಡ್ ದಿ ಸುಪ್ರೀಂ ಕೋರ್ಟ್. ಈ ಎಲ್ಲೂ ಪ್ರೈಮ್ ಮಿನಿಸ್ಟರ್ ಮತ್ತು ಪ್ರೆಸಿಡೆಂಟ್ ಇವು ಎಕ್ಸಿಕ್ಯೂಟಿವ್ ಒಳಗೆ ಬರ್ತಾರೆ. ಆ ಒಂದು ಎಕ್ಸಿಕ್ಯೂಟಿವ್ ಟಾಪಿಕನ್ನು ಟೀಚ್ ಮಾಡೋ ಮುಂದೆ ಆ ಒಂದು ಕಾರ್ಡ್ ಶೀಟ್ಗೆ ನಾನು ಯೂಸ್ ಮಾಡ್ತೀನಿ. ಅದೇ ರೀತಿ ಸುಪ್ರೀಂ ಕೋರ್ಟ್ ಇಟ್ ಕಮ್ಸ್ ಇನ್ ದಿ ಜುಡಿಷಿಯರಿ ಒಳಗೆ ಸುಪ್ರೀಂ ಕೋರ್ಟ್ ಬರ್ತೈತಿ. ಜುಡಿಷಿಯರಿ ಎಕ್ಸ್ಪ್ಲೇನ್ ಮಾಡೋ ಮುಂದೆ ನಾನು ಸುಪ್ರೀಂ ಕೋರ್ಟ್ ಒಂದು ಫೋಟೋ ಇರತಕ್ಕಂಥ ಕಾರ್ಡ್ ಶೀಟನ್ನು ನಾನು ಶೋ ಮಾಡಬೇಕಾಗತ್ತೆ. ದೆನ್ ಆಧಾರ ಗ್ರಂಥಗಳು ರೆಫರೆನ್ಸ್ ಬುಕ್ಸ್, ಟೆಕ್ಸ್ಟ್ ಬುಕ್ ಆಫ್ ಕ್ಲಾಸ್ 9, ಈ ಒಂದು 9th ಟೆಕ್ಸ್ಟ್ ಬುಕ್ಕನ್ನು ಯೂಸ್ ಮಾಡಿ ನಾನು ಈ ಒಂದು ಲೆಸನ್ ಪ್ಲಾನ ಕೊಡಕೊಂಡೇನಿ. ಆದ್ದರಿಂದ ನೀವು ಇಲ್ಲಿ ಆ ಯಾವ ಬುಕ್ಕನ್ನು ಯೂಸ್ ಮಾಡ್ತೀರಿ ಆ ಬುಕ್ಕನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಬೋಧನಾ ಉದ್ದೇಶಗಳು ಇನ್ಸ್ಟ್ರಕ್ಷನಲ್ ಅಬ್ಜೆಕ್ಟಿವ್ಸ್, ನೀವು ಹೇಳುವ ಪಾಠದಿಂದ ಏನು ವಿದ್ಯಾರ್ಥಿಗಳು ಕಲಿತಾರು ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ನೋ ವಾಟ್ ಈಸ್ ಗೌರ್ಮೆಂಟ್, ಅಂದರೆ ಮಕ್ಕಳು ಸರ್ಕಾರ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊತಾರು. ಸ್ಟ್ರಕ್ಚರ್ ಆಫ್ 3 ಆರ್ಗ್ಯಾನ್ಸ್, ಸರ್ಕಾರದ ಆರ್ಗ್ಯಾನ್ಸ್ಗಳು ಅಂಗಗಳು ಅವುಗಳ ರಚನೆ
ಸ್ಟ್ರಕ್ಚರ್ ಮೀನ್ಸ್ ದ ಫಾರ್ಮೇಷನ್, ಅವುಗಳ ರಚನೆ ಹೆಂಗೈತಿ ಅನ್ನೋದನ್ನು ಕೂಡ ತಿಳ್ಕೊತಾರು. ದೇರ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂದರೆ ಆ ಆರ್ಗ್ಯಾನ್ಸ್ಗಳ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ಗಳನ್ನು ಕೂಡ ಮಕ್ಕಳು ತಿಳ್ಕೊತಾರು. ಇವೆಲ್ಲವೂ ಬೋಧನಾ ಉದ್ದೇಶಗಳಲ್ಲಿ ಬರ್ತಾವೆ. ಇನ್ನು ಅರ್ಥಗ್ರಹಿಕೆ ಅಂದರೆ ವಾಟ್ ದಿ ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್, ಮಕ್ಕಳು ಏನನ್ನು ತಿಳ್ಕೊತಾರೋ ಈ ಒಂದು ಟಾಪಿಕ್ ಕುರಿತು ಅಂದರೆ ಮೀನಿಂಗ್ ಆಫ್ ದಿ ಗೌರ್ಮೆಂಟ್, ಸರ್ಕಾರದ ಅರ್ಥವನ್ನು, 3 ಆರ್ಗ್ಯಾನ್ಸ್ ಆಫ್ ದಿ ಗೌರ್ಮೆಂಟ್, ಸರ್ಕಾರದ 3 ಅಂಗಗಳನ್ನು, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಆರ್ಗ್ಯಾನ್ಸ್, ಆ ಆರ್ಗ್ಯಾನ್ಸ್ಗಳ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ಗಳನ್ನು, ಅಧಿಕಾರ ಮತ್ತು ಕಾರ್ಯಗಳನ್ನು ಮಕ್ಕಳು ತಿಳ್ಕೊತಾರೆ. ಅಭಿವ್ಯಕ್ತಿ ಎಕ್ಸ್ಪ್ರೆಷನ್ ಆರ್ ಅನ್ವಯ ಅಪ್ಲಿಕೇಶನ್, ಈ ಒಂದು ಪಾಠವನ್ನು ಓದಿದ ನಂತರ ಅಥವಾ ಟೀಚಿಂಗ್ ಕೇಳಿದ ನಂತರ ಮಕ್ಕಳು ಯಾವ ರೀತಿ ಅದರ ಕುರಿತು ಎಕ್ಸ್ಪ್ರೆಷನ್ ಮಾಡ್ತಾರೋ ಅಂದರೆ ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಆನ್ ಗೌರ್ಮೆಂಟ್, ಸರ್ಕಾರದ ಕುರಿತು ಅವರ ಒಂದು ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಆ್ಯಂಡ್ ಪ್ರಶಂಸೆ ಅಪ್ರಿಸಿಯೇಷನ್ ಆರ್ ಕೌಶಲ್ಯ ಸ್ಕಿಲ್, ಅಂದರೆ ಅವರು ಯಾವ ರೀತಿಯಾಗಿ ಸರ್ಕಾರದ ಕುರಿತು ಅಥವಾ ಅದರ ಅಂಗಗಳ ಕುರಿತು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೋ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೋ ಅಂದರೆ ಅಪ್ರಿಸಿಯೇಟ್ ದಿ ವೇಸ್ ಇನ್ ವಿಚ್ ದಿ 3 ಆರ್ಗ್ಯಾನ್ಸ್ ಫಂಕ್ಷನ್, ಸರ್ಕಾರದ 3 ಅಂಗಗಳು ಕೆಲಸ ಮಾಡತಕ್ಕಂಥ ಒಂದು ವೇಸ್ ಅಂದರೆ ಹಾದಿಗಳು ಅಥವಾ ಮೆಥಡ್ಗಳು ಕುರಿತು ಅವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಫ್ರಂಟ್ ಪೇಜ್ ಆದಮೇಲೆ ಏನು ಬರುತ್ತೆ, ನಾವಿಲ್ಲಿ ಪೀಠಿಕಾ ಹಂತದ ಚಟುವಟಿಕೆಗಳಿಗೆ ಬರ್ತೀವಿ. ಇಂಟ್ರೊಡಕ್ಟರಿ ಆ್ಯಕ್ಟಿವಿಟೀಸ್, ಇಲ್ಲಿ ನಾವು ಸಡನ್ಲಿ ಟೀಚಿಂಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಟೂಡೆಂಟ್ಸ್ಗಳನ್ನು ಒಂದು ಲರ್ನಿಂಗ್ ಎನ್ವಿರಾನ್ಮೆಂಟದಲ್ಲಿ ತೊಗೋಬೇಕಾಗತಿ, ಅವ್ರನ್ನ ಇಂಡಲ್ಜ್ ಮಾಡ್ಕೋಬೇಕಾಗತಿ, ಪಾಠದ ಕಡೆ ಅವ್ರನ್ನ ಆಕರ್ಷಿಸಬೇಕಾಗತಿ. ಇಲ್ಲಿ ನಾವು ಆಫ್ಟರ್ ಎಂಟರಿಂಗ್ ದಿ ಕ್ಲಾಸ್ ರೂಮ್ ವಿ ಹ್ಯಾವ್ ಟು ಸೇ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು, ನಾವು ಕ್ಲಾಸ್ ರೂಮನ್ನು ಎಂಟ್ರಿ ಮಾಡಿದ ನಂತರ ಎಲ್ಲ ಮಕ್ಕಳಿಗೂ ನಾವು ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು. ಆ ಮಕ್ಕಳು ಕೂಡ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೌ ಆರ್ ಯು ಅಂತ ನಾವು ಅವ್ರನ್ನ ಕ್ವಶನ್ ಕೇಳಬೇಕು, ಅವರು ಫೈನ್ ಸರ್ ಅಂತ ಹೇಳ್ತಾರೆ. ಆಮೇಲೆ ನಾವು ಅವರ ಒಂದು ಪೂರ್ವ ಜ್ಞಾನವನ್ನು ನಾವು ಪಾಠ ಮಾಡೋಕ್ಕೆ ಹೋಗ್ತಕ್ಕಂಥ ಟಾಪಿಕ್ ವಿಷಯದ ಕುರಿತು ಮಕ್ಕಳಿಗೆ ಏನಾದರೂ ಪೂರ್ವ ಜ್ಞಾನ ಐತೋ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋ ಸಂಬಂಧ ನಾವು ಅವ್ರನ್ನ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗತಿ. ಇಲ್ಲಿ ಪ್ರಿವಿಯಸ್ ನಾಲೆಜ್ ಇರ್ತಕ್ಕಂಥ ಒಂದು ಕಾಲಮ್ದಲ್ಲಿ ನಾವು ಆಸ್ಕಿಂಗ್ ಕ್ವಶನ್ಸ್ ಅಂತ ನಾವು ಬರಿಬೇಕು. ಯಾಕಂದರೆ ನಾವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಮೂಲಕ ಮಕ್ಕಳನ್ನು ಒಂದು ನಮ್ಮ ಕಡೆ ಒಂದು ಅಧ್ಯಯನದ ಕಡೆ ಅವರನ್ನು ನಾವು ಆಕರ್ಷಿಸಬೇಕಾಗುತ್ತದೆ. ಇಲ್ಲಿ ಫಸ್ಟ್ ಕ್ವಶನ್ನು ವೇರ್ ವಿ ಆರ್, ನಾವು ಎಲ್ಲಿದ್ದೀವಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೋ ಇನ್ ಇಂಡಿಯಾ ಅಂತ ಹೇಳ್ತಾರೋ ಅಥವಾ ವಿ ಆರ್ ಇನ್ ಇಂಡಿಯಾ ಅಂತ ಕಂಪ್ಲೀಟ್ ಸೆಂಟೆನ್ಸ್ದಲ್ಲಿ ಕೂಡ ಹೇಳಬಹುದು. ಹೂ ರೂಲ್ ಇಂಡಿಯಾ, ಭಾರತವನ್ನು ಯಾರು ಆಳ್ತಾರೋ, ಯಾರು ಅದರ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅವರು ಹೇಳ್ಬೋದು ಅಥವಾ ಒಬ್ಬರಿಗೆ ಹೇಳದೇ ಇರಬಹುದು. ವಾಟ್ ಈಸ್ ಗೌರ್ಮೆಂಟ್, ಅದರ ನಂತರ ನಾವು ಸರ್ಕಾರ ಅಂದರೆ ಏನು ಅಂತ ಕೇಳ್ತೀವಿ. ಆಗ ಅವರು ಆನ್ಸರ್ ಮಾಡಬಹುದು ಅಥವಾ ಮಾಡದೇ ಇರಬಹುದು. ದೇ ಮೇ ಆನ್ಸರ್ ಆರ್ ಮೇ ನಾಟ್ ಆನ್ಸರ್. ಆ್ಯಂಡ್ ವಿಚ್ ಆರ್ ದಿ ಆರ್ಗ್ಯಾನ್ಸ್ ಆಫ್ ದಿ ಗೌರ್ಮೆಂಟ್, ಸರ್ಕಾರದ ಅಂಗಗಳು ಯಾವ್ಯಾವ ಅದಾವು ಅಂತ ಕೇಳ್ಬೋದು. ಅದಕ್ಕೆ ಅವರ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು ಅಥವಾ ಮಾಡದೇ ಇರಬಹುದು. ಇಲ್ಲಿ ಗುರಿ ನಿರೂಪಣೆ ಅಥವಾ ಸ್ಟೇಟ್ಮೆಂಟ್ ಆಫ್ ಏಮ್ ಇರ್ತೈತಿ. ಅಂದರೆ ನಾವು ಈ ಒಂದು ಟಾಪಿಕನ್ನು ಟೀಚ್ ಮಾಡೋದ್ರ ಮೂಲಕ ಏನನ್ನು ಮಕ್ಕಳಿಗೆ ಹೇಳಕ್ಕೆ ಹೊಂಟೀವಿ ಅನ್ನೋದನ್ನು ನಾವಿಲ್ಲಿ ಬರೀಬೇಕು. ಇನ್ ದಿಸ್ ಪೀರಿಯಡ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದಿ ಸೆಂಟ್ರಲ್ ಆರ್ ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಇಟ್ಸ್ ಆರ್ಗ್ಯಾನ್ಸ್. ಇಲ್ಲ ಹೇಳಬೇಕು, ಈ ಒಂದು ಪೀರಿಯಡ್ ಅವಧಿ ಒಳಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಯೂನಿಯನ್ ಗೌರ್ಮೆಂಟ್ ಮತ್ತು ಇಟ್ಸ್ ಆರ್ಗ್ಯಾನ್ಸ್ ಅದರ ಅಂಗಗಳ ಕುರಿತು ಕಲಿಯಕ್ಕೆ ಹೊಂಟೀವು ಅಂತ ನಾವಿಲ್ಲಿ ಗುರಿ ನಿರೂಪಣೆಯಲ್ಲಿ ಮೆನ್ಷನ್ ಮಾಡಬೇಕಾಗತಿ. ನಾವು ಬೋಧನಾ ಉದ್ದೇಶಗಳಲ್ಲಿ ಬರೆದುಕೊಂಡಂಥ ಪಾಯಿಂಟ್ಗಳನ್ನು ಇಲ್ಲಿ ವಿಷಯ ವಿಶ್ಲೇಷಣೆ ಕಂಟೆಂಟ್ ಅನಾಲಿಸಿಸ್ ಕಾಲಮ್ದಲ್ಲಿ 1 by 1 ಅವುಗಳನ್ನು ಮೆನ್ಷನ್ ಮಾಡಬೇಕಾಗತಿ. ಫಸ್ಟ್ ಪಾಯಿಂಟ್ ಈಸ್ ಗೌರ್ಮೆಂಟ್. ಇಲ್ಲಿ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ದಲ್ಲಿ ಮಕ್ಕಳು ಏನನ್ನು ಕಲಿತಾರು ಅಂತ ನಾವು ಭಾವಿಸ್ತೀವಿ ಅಂದರೆ ನೋ ದಿ ಮೀನಿಂಗ್ ಆಫ್ ದಿ ಗೌರ್ಮೆಂಟ್, ಸರ್ಕಾರದ ಅರ್ಥವನ್ನು ಮಕ್ಕಳು ತಿಳಿತಾರು ಅಂತ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ ಉಪಾಧ್ಯಾಯರ ಚಟುವಟಿಕೆಗಳು ಟೀಚರ್ಸ್ ಆ್ಯಕ್ಟಿವಿಟೀಸ್ಗಳಲ್ಲಿ
ನಾವು ಏನು ಮಾಡ್ತೀವಪ್ಪ ಅಂದರೆ ಎಕ್ಸ್ಪ್ಲೇನ್ ವಾಟ್ ಡಸ್ ದಿ ಗೌರ್ಮೆಂಟ್ ಮೀನ್, ಅಂದರೆ ಸರ್ಕಾರ ಅಂದರೆ ಏನನ್ನ ಸೂಚಿಸ್ತೈತಿ ಅನ್ನೋದನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ವಿ ಕಂಟಿನ್ಯೂ ಟು ಟೆಲ್ ದ್ಯಾಟ್ ಗೌರ್ಮೆಂಟ್ ಈಸ್ ಆ್ಯನ್ ಆರ್ಗನೈಜೇಷನ್ ಎನ್ಜೂರಿಂಗ್ ವೆಲ್ಫೇರ್ ಆಫ್ ದಿ ಸಿಟಿಜನ್ಸ್, ಅಂದರೆ ಒಂದು ಪ್ರಜೆಗಳ ಕಲ್ಯಾಣವನ್ನು ಖಾತ್ರಿ ಮಾಡತಕ್ಕಂಥ ಒಂದು ಆರ್ಗನೈಜೇಷನ್ ಅಂದರೆ ಸಂಸ್ಥೆಗೆ ಒಂದು ಗೌರ್ಮೆಂಟ್ ಅಂತ ಕರೀತಾರೆ. ಗೌರ್ಮೆಂಟ್ ಅಟ್ ದಿ ಸೆಂಟರ್ ಈಸ್ ಕಾಲ್ಡ್ ದಿ ಯೂನಿಯನ್ ಗೌರ್ಮೆಂಟ್, ಅಂದರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಯೂನಿಯನ್ ಗೌರ್ಮೆಂಟ್ ಅಂತ ಕರೀತಾರೆ. ಇಟ್ ಹ್ಯಾಸ್ 3 ಆರ್ಗನ್ಸ್ ಟು ಡೂ ಡಿಫ್ರೆಂಟ್ ವರ್ಕ್ಸ್, ಇದರಲ್ಲಿ 3 ಅಂಗಗಳಿರ್ತವೆ, ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ 3 ಅಂಗಗಳಿರ್ತವೆ ಅಂತ ನಾವು ಇಲ್ಲಿ ಗೌರ್ಮೆಂಟ್ಗಳ ಕುರಿತು ನಾವು ವಿವರವಾಗಿ ಇಲ್ಲಿ ಮಕ್ಕಳಿಗೆ ಹೇಳಿದಾಗ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ರೆಸ್ಪಾನ್ಸ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಪುಪಿಲ್ಸಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಾವು ಲಿಸನ್ ಕೇರ್ಫುಲಿ ಅಂತ ಬರಿಬೇಕಾಗತ್ತಿ. ಅಂದರೆ ನಾವು ಹೇಳ್ತಕ್ಕಂಥ ವಿಷಯವನ್ನು ಮಕ್ಕಳು ಅತ್ಯಂತ ಜಾಗರೂಕತೆಯಿಂದ ಲಕ್ಷ್ಯ ಕೊಟ್ಟ ಕೇಳ್ತಾ ಇರುವಂತ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಗೌರ್ಮೆಂಟ್ ಆದ ನಂತರ ನಾವು 1 by 1 ಆರ್ಗನ್ಸ್ ತಗೋಬೇಕು. ಫಸ್ಟ್ ಆರ್ಗನ್ ಈಸ್ ಲೆಜಿಸ್ಲೇಚರ್. ಇನ್ನು ನಿರೀಕ್ಷಿತ ಕಲಿವಿನ ಫಲಗಳು ಅಲ್ಲಿ ಮಕ್ಕಳು ಏನೇನು ಕಲಿತಾರಪ್ಪ ಅಂದರೆ ಮೀನಿಂಗ್ ಆಫ್ ದಿ ಲೆಜಿಸ್ಲೇಚರ್ ಅಂದರೆ ಶಾಸಕಾಂಗ ಅಂದರೆ ಏನು. ಇಟ್ಸ್ 2 ಹೌಸಸ್ ಅಂದರೆ 2 ಮನೆಗಳು, ಸದನಗಳು ಯಾವ್ಯಾವು. ಇಟ್ಸ್ ಮೆಂಬರ್ಸ್ ಅದರ ಸದಸ್ಯರು ಯಾರು. ಆ್ಯಂಡ್ ಕ್ವಾಲಿಫಿಕೇಷನ್ಸ್ ಟು ಬಿಕಮ್ ಮೆಂಬರ್ಸ್ ಆಫ್ ದೀಸ್ 2 ಹೌಸಸ್, ಈ 2 ಸದನಗಳ ಮನೆಗಳ ಸದಸ್ಯರಾಗಲು ಇರತಕ್ಕಂಥ ಕ್ವಾಲಿಫಿಕೇಷನ್ಸ್ ಅರ್ಹತೆಗಳು ಏನೇನು. ಇಟ್ಸ್ ಸ್ಟ್ರಕ್ಚರ್ ಅಂದರೆ ಇದರ ಒಂದು ದಿ ವೇ ಇನ್ ವಿಚ್ ಇಟ್ ಈಸ್ ಫಾರ್ಮ್ಡ್, ಅದರ ಈ ಒಂದು ಲೆಜಿಸ್ಲೇಚರ್ ಯಾವ ರೀತಿಯಾಗಿ ರಚನೆಯಾಗುತ್ತದೆ ಅನ್ನೋದನ್ನು ಇಲ್ಲಿ ಮಕ್ಕಳು ಕಲಿತಾರು ಅನ್ನೋದನ್ನು ನಿರೀಕ್ಷಿತ ಕಲಿವಿನ ಫಲಗಳು ಅದರಲ್ಲಿ ಬರೀಬೇಕಾಗತ್ತೆ. ಇನ್ನು ಟೀಚರ್ಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ಎಕ್ಸ್ಪ್ಲೇನ್ ದ್ಯಾಟ್ ಲೆಜಿಸ್ಲೇಚರ್ ಮೇಕ್ಸ್ ಲಾಸ್, ಲೆಜಿಸ್ಲೇಚರ್ ಕಾನೂನುಗಳನ್ನು ಮಾಡ್ತೈತಿ ಅಂತ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಟ್ ಹ್ಯಾಸ್ 2 ಹೌಸಸ್ ನೇಮ್ಲಿ, ಇದು 2 ಹೌಸಸ್ಗಳನ್ನು ಅಂದರೆ ಸದನಗಳನ್ನು ಹೊಂದಿದೆ. ಅವು ಯಾವುವು ಅಂದರೆ ಲೋಕಸಭಾ, ಇದಕ್ಕೆ ಲೋವರ್ ಹೌಸ್ ಅಂತ ಕರೀತಾರೆ, ಅಥವಾ ಹೌಸ್ ಆಫ್ ದಿ ಪೀಪಲ್ ಅಂತಲೂ ಕರೀತಾರೆ. ರಾಜ್ಯಸಭಾ ಅಪ್ಪರ್ ಹೌಸ್ ಆರ್ ಕೌನ್ಸಿಲ್ ಆಫ್ ದಿ ಸ್ಟೇಟ್ಸ್ ಅಂತಲೂ ಕರೀತಾರೆ. ಇಟ್ ಹ್ಯಾಸ್ ದಿ ಪ್ರೆಸಿಡೆಂಟ್ ಆಲ್ಸೋ, ಇದ್ರೊಳಗೆ ಏನೇನು ಇರ್ತೈತಿ ಲೆಜಿಸ್ಲೇಚರ್ದೊಳಗೆ ಅದರ ಸ್ಟ್ರಕ್ಚರ್ ಹೆಂಗಿರ್ತೈತಿಪ್ಪ ಅಂದ್ರೆ ಇಟ್ ಹ್ಯಾಸ್ ದಿ ಪ್ರೆಸಿಡೆಂಟ್, ದಿ 2 ಹೌಸಸ್ ದಟ್ ಈಸ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಅಂತ ನಾವಿಲ್ಲಿ ಹೇಳಬೇಕಾಗತ್ತಿ. ಟೋಟಲ್ ಸೀಟ್ಸ್ ಆಫ್ ಲೋಕಸಭಾ ಆರ್ 543, ಅಂದರೆ ಲೋಕಸಭಾದಲ್ಲಿ ಇರ್ತಕ್ಕಂಥ ಒಟ್ಟು ಸ್ಥಾನಗಳು 543. ಟೋಟಲ್ ನಂಬರ್ ಆಫ್ ಸೀಟ್ಸ್ ಆಫ್ ದಿ ರಾಜ್ಯಸಭಾ ಆರ್ 250. ರಾಜ್ಯಸಭಾದಲ್ಲಿ ಇರ್ತಕ್ಕಂಥ ಒಟ್ಟು ಸ್ಥಾನಗಳ ಸಂಖ್ಯೆ 250. ಆಫ್ ದೀಸ್ 238 ಆರ್ ಎಲೆಕ್ಟೆಡ್ ಬೈ ದಿ MLAs. ಈ 250 ಪೈಕಿ 238 ಸ್ಥಾನಗಳು MLAಗಳಿಂದ ಮೆಂಬರ್ಗಳನ್ನು ಆಯ್ಕೆ ಮಾಡಲ್ಪಡ್ತಾರು. ಅಂದರೆ ಇಲ್ಲಿ ಸಿಟಿಜನ್ಸ್ ಡೋಂಟ್ ವೋಟ್ ಟು ಎಲೆಕ್ಟ್ ದೀಸ್ ಮೆಂಬರ್ಸ್ ಆಫ್ ರಾಜ್ಯಸಭಾ. ರಾಜ್ಯಸಭಾದ ಮೆಂಬರ್ಸ್ಗಳನ್ನು MLAಗಳು ರಾಜ್ಯಗಳ ಮತ್ತು ದಿಲ್ಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಐತಿ, ಆ MLAಗಳು ಮಾತ್ರ ಇಲ್ಲಿಯ ಸದಸ್ಯರನ್ನು ವೋಟ್ ಹಾಕುವ ಮೂಲಕ ಎಲೆಕ್ಟ್ ಮಾಡ್ತಾರೆ. ಇಲ್ಲಿ ಸಿಟಿಜನ್ಸರು ಸಾಮಾನ್ಯ ಪ್ರಜೆಗಳು ವೋಟ್ ಹಾಕೋಕೆ ಬರೋದಿಲ್ಲ. ಯಾಕಪ್ಪ ಅಂದರೆ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ ಆರ್ ಎಲೆಕ್ಟೆಡ್ ಥ್ರೂ ಆ್ಯನ್ ಇನ್ಡೈರೆಕ್ಟ್ ಎಲೆಕ್ಷನ್ ಮೆಥಡ್. ಹೌದಾ, ಡೈರೆಕ್ಟ್ ಎಲೆಕ್ಷನ್ದಲ್ಲಿ ಮೆಥಡ್ದಲ್ಲಿ ಮಾತ್ರ ನಾವು ಸಿಟಿಜನ್ಸರು ವೋಟ್ ಹಾಕ್ತೀವಿ. ಇನ್ಡೈರೆಕ್ಟ್ ಎಲೆಕ್ಷನ್ದಾಗ ನಾವು ಸಿಟಿಜನ್ಸರು ವೋಟ್ ಹಾಕೋದಿಲ್ಲ. ಅದರ ಬದಲು MLAಗಳು ಈ ಒಂದು ರಾಜ್ಯಸಭಾ ಮೆಂಬರ್ಸ್ಗಳನ್ನ ಎಲೆಕ್ಟ್ ಮಾಡ್ತಾರೆ. ಓಕೆ, ಆ್ಯಂಡ್ ಇಲ್ಲಿ ಏನು ಮಾಡ್ತಾರೆ ಮಕ್ಕಳು ಅಂದರೆ ಲಿಸನ್ ಕೇರ್ಫುಲ್ಲಿ, ಇಲ್ಲಿ ಕೂಡ ಅವರು ಅತ್ಯಂತ ಜಾಗರೂಕತೆಯಿಂದ ಕೇಳ್ತಾರೆ. ಆ್ಯಂಡ್ ಆಸ್ಕ್ ಇಫ್ ದೇ ಹ್ಯಾವ್ ಎನಿ ಡೌಟ್ ಆರ್ ಕ್ವಶನ್ಸ್, ಅವ್ರಿಗೇನಾದರೂ ಡೌಟ್ ಅಂದರೆ ಗೊಂದಲಗಳಿದ್ದರೆ ಮತ್ತು ಕ್ವಶನ್ಸ್ ಪ್ರಶ್ನೆಗಳಿದ್ದರೆ ಅವರು
ನಮ್ಮನ್ನು ಕೇಳ್ತಾರೋ ಅವರಿಗೆ ನಾವು ಆ ಡೌಟ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತದೆ. ಇನ್ನು ಲೋಕಸಭಾ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದಿ ಸಿಟಿಜನ್ಸ್ ಆ್ಯಸ್ all of us know that we elect MPs in ಜನರಲ್ ಎಲೆಕ್ಷನ್ಸ್. ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಾವು MPಗಳನ್ನು ವೋಟ್ ಹಾಕೋದ್ರ ಮೂಲಕ ಎಲೆಕ್ಟ್ ಮಾಡ್ತೀವಿ. ಮಿನಿಮಮ್ ಏಜ್ ಲಿಮಿಟ್ ಈಸ್ 25 ಆ್ಯಂಡ್ 30 ಇಯರ್ಸ್ ಟು ಬಿಕಮ್ ಮೆಂಬರ್ಸ್ ಆಫ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ರೆಸ್ಪೆಕ್ಟಿವ್ಲಿ. ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾದ ಮೆಂಬರ್ಸ್ ಆಗಕ್ಕೆ ಕನಿಷ್ಠ ಏಜ್ ಎಷ್ಟಾಗಿರಬೇಕು ಅಂದರೆ 25. ಲೋಕಸಭೆಯ ಮೆಂಬರ್ ಆಗಕ್ಕೆ 25 ವರ್ಷ ಇರಬೇಕು. ರಾಜ್ಯಸಭೆಯ ಮೆಂಬರ್ ಆಗಕ್ಕೆ 30 ವರ್ಷಗಳ ಏಜನ್ನು ಪೂರೈಸಿರಬೇಕು. ಇದರ ಜೊತೆಗೆ ಮತ್ತು ಬೇರೆ ಬೇರೆ ಅಲ್ಲಿ ಕ್ವಾಲಿಫಿಕೇಷನ್ಸ್ ಇರ್ತಾವೆ. ಓಕೆ, ಆಮೇಲೆ ಹಿಯರ್ ಆಲ್ಸೋ ಸ್ಟೂಡೆಂಟ್ಸ್ ಲಿಸನ್ ಅಟೆಂಟೇಟಿವ್ಲಿ. ಅತ್ಯಂತ ಒಂದು ಕಾಳಜಿಪೂರ್ವಕವಾಗಿ ಲಕ್ಷ ಕೊಟ್ಟು ಇಲ್ಲಿ ಕೂಡ ಮಕ್ಕಳು ಕೇಳ್ತಾರೋ. ಇಲ್ಲಿ ನಾವು ಲೆಜಿಸ್ಲೇಚರ್ ಅಥವಾ ಪಾರ್ಲಿಮೆಂಟ್ ಕುರಿತು ಎಕ್ಸ್ಪ್ಲೇನ್ ಮಾಡೋ ಮುಂದೆ ಈ ರೀತಿಯಾಗಿ ನಾವೊಂದು ಲೆಜಿಸ್ಲೇಚರ್ ಒಂದು ಜೆರಾಕ್ಸ್ ಕಾಪಿಯನ್ನು ಹಚ್ಚಿ ನಾವು ಈ ರೀತಿ ಕಾರ್ಡ್ ಶೀಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಅದರ ಕುರಿತು ಎಲ್ಲ 2 ಹೌಸಸ್ಗಳ ಕುರಿತು ಲೋಕಸಭಾ ಮತ್ತು ರಾಜ್ಯಸಭಾದ ಕುರಿತು ನಾವು ಒಂದು ಇನ್ಫಾರ್ಮೇಷನನ್ನು ಈ ಒಂದು ಕಾರ್ಡ್ ಶೀಟಲ್ಲಿ ರೆಡಿ ಮಾಡಬೇಕಾಗತ್ತೆ. We have to write all information regarding the 2 houses of the legislature whenever we go to teach about this organ of the government. ಇಲ್ಲಿ ನೋಡ್ರಿ, ಮೇಲ್ಗಡೆ ಲೆಜಿಸ್ಲೇಚರ್ ಆರ್ ಪಾರ್ಲಿಮೆಂಟ್ ಅಂತ ಹೆಡ್ಡಿಂಗ್ ಹಾಕಬೇಕು. ದೆನ್ 2 houses, one is ಲೋಕಸಭಾ ಆರ್ ಲೋವರ್ ಹೌಸ್, ಟೋಟಲ್ ನಂಬರ್ ಆಫ್ ಸೀಟ್ಸ್ 543, ಟರ್ಮ್ ಈಸ್ 5 years. ಓಕೆ, ಅದರ ಅವಧಿ 5 ವರ್ಷ ಇರ್ತೈತಿ. ಇನ್ನು ರಾಜ್ಯಸಭಾ ಅಪ್ಪರ್ ಹೌಸ್, ಟೋಟಲ್ ನಂಬರ್ ಆಫ್ ಸೀಟ್ಸ್ 250. ದಿಸ್ ಈಸ್ ಅ ಪರ್ಮನೆಂಟ್ ಹೌಸ್ ಬಿಕಾಸ್ ಇಟ್ ಕ್ಯಾನ್ ನೆವರ್ ಬಿ ಡಿಸಾಲ್ವ್ಡ್. ಇದು ಎಂದೂ ವಿಸರ್ಜನೆ ಆಗುವುದಿಲ್ಲ. ಟರ್ಮ್ ಆಫ್ ಮೆಂಬರ್ಸ್ ಈಸ್ 6 years. ಅಂದರೆ ರಾಜ್ಯಸಭಾ ಮೆಂಬರ್ಸ್ಗಳ ಅವಧಿ ಎಷ್ಟು ಇರ್ತೈತಿ? 6 years ಇರ್ತೈತಿ. ಆ್ಯಂಡ್ 1/3 ಆಫ್ ಮೆಂಬರ್ಸ್ ರಿಟೈರ್ ಎವ್ರಿ ಸೆಕೆಂಡ್ ಇಯರ್. ಪ್ರತಿ 2ನೇ ವರ್ಷ 1/3 ಮೆಂಬರ್ಸ್ಗಳು ಅಂದರೆ ಯಾರ್ಯಾರು 6 ವರ್ಷ ಅವಧಿಯನ್ನು ಪೂರೈಸ್ತಾರೋ ಅವರಲ್ಲಿ 1/3 ಜನ ಪ್ರತಿ 2 ವರ್ಷಕ್ಕೊಮ್ಮೆ ರಿಟೈರ್ ಆಕಾರು. ಈ ರೀತಿಯಾಗಿ ನೀವು ಒಂದು ಕಾರ್ಡ್ ಶೀಟನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಲೆಜಿಸ್ಲೇಚರ್ ಕುರಿತು ಟೀಚ್ ಮಾಡೋ ಮುಂದೆ ನೀವು ಅಲ್ಲೇ ಉಪಯೋಗಿಸಿ ಟೀಚ್ ಮಾಡಬೇಕು ಆಗುತ್ತದೆ. ಆಫ್ಟರ್ ಲೆಜಿಸ್ಲೇಚರ್ ದಿ ನೆಕ್ಸ್ಟ್ ಆರ್ಗ್ಯಾನ್ ಎಕ್ಸಿಕ್ಯೂಟಿವ್ ವಿಲ್ ಕಮ್. ಲೆಜಿಸ್ಲೇಚರ್ ನಂತರ ಎಕ್ಸಿಕ್ಯೂಟಿವ್ ಆರ್ಗ್ಯಾನನ್ನು ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಆರ್ ರಿಯಲ್ ಎಕ್ಸಿಕ್ಯೂಟಿವ್. ಮಕ್ಕಳು ನಿಜವಾದ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಯಾವುದು? ನಾಮಿನಲ್ ಎಕ್ಸಿಕ್ಯೂಟಿವ್ ಅಂದರೆ ಹೆಸರಿನಲ್ಲಿ ಮಾತ್ರ ಇರತಕ್ಕಂಥ ಕಾರ್ಯಾಂಗ ಯಾವುದು? ಇಟ್ಸ್ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್. ಈ ಒಂದು ಎಕ್ಸಿಕ್ಯೂಟಿವ್ದ ಫಂಕ್ಷನ್ಸ್ ಮತ್ತು ಪವರ್ಸ್ಗಳು ಏನದಾವು ಅನ್ನೋದನ್ನು ಮಕ್ಕಳು ಇಲ್ಲಿ ಕಲಿತಾರು. ಹಿಯರ್ ಟೀಚರ್ಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ಟೀಚರ್ ಎಕ್ಸ್ಪ್ಲೇನ್ಸ್, ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ಸ್ ದಿ ಲಾಸ್. ಲೆಜಿಸ್ಲೇಚರ್ ಮೇಕ್ಸ್ ಲಾಸ್, ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ಸ್ ದೋಸ್ ಲಾಸ್. ಇಲ್ಲಿ ಕಾರ್ಯಾಂಗ ಶಾಸಕಾಂಗ ಲೆಜಿಸ್ಲೇಚರ್ ಮಾಡಿದಂಥ ಕಾನೂನುಗಳನ್ನು ಇದು ಜಾರಿಗೊಳಿಸ್ತದೆ. ದಿ ಪ್ರೆಸಿಡೆಂಟ್ ಈಸ್ ನಾಮಿನಲ್ ಎಕ್ಸಿಕ್ಯೂಟಿವ್. ರಾಷ್ಟ್ರಪತಿ ಏನಿರ್ತಾರಲ್ಲೇ ಕೇವಲ ನಾಮಿನಲ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್ ಇರ್ತಾನು. ಒಂದು ದೇಶದ ಸಂವಿಧಾನಾತ್ಮಕ ಮುಖ್ಯಸ್ಥರು ಪ್ರೆಸಿಡೆಂಟ್ ಇರ್ತಾರೋ. ದಿ ಪ್ರೈಮ್ ಮಿನಿಸ್ಟರ್ ಈಸ್ ರಿಯಲ್ ಎಕ್ಸಿಕ್ಯೂಟಿವ್. ಪ್ರಧಾನಮಂತ್ರಿ ನಿಜವಾದ ಕಾರ್ಯಾಂಗದ ಹೆಡ್ ಇರ್ತಾರೋ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ದಿ PM, ದಟ್ ಈಸ್ ಪ್ರೈಮ್ ಮಿನಿಸ್ಟರ್, ಈಸ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಮತ್ತು ಎಕ್ಸಿಕ್ಯೂಟಿವ್ದಲ್ಲಿ 2 ಭಾಗ ಮಾಡ್ತಾರೆ, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಮಂತ್ರಿಮಂಡಲ, ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಮುಖ್ಯಮಂತ್ರಿಯ ಮುಂದಾಳತ್ವದ ಒಂದು ಮಂತ್ರಿಮಂಡಳ
ಈಸ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಇದು ಒಂದು ರಾಜಕೀಯ ಕಾರ್ಯಾಂಗ ಆಗಿರ್ತೈತಿ. ಯಾಕಪ್ಪ ಅಂದ್ರೆ ಇದು 5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತದೆ. ಆದರೆ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತದೆ. ಸಿವಿಲ್ ಸರ್ವೆಂಟ್ಸ್ ಫಾರ್ಮ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಸಿವಿಲ್ ಸರ್ವೆಂಟ್ಸ್ ಅಂದರೆ ಒಂದು ಹಿರಿಯ ದರ್ಜೆ ಅಧಿಕಾರಿಗಳು, ಅಂದರೆ IAS IPS ಆಫೀಸರ್ಸ್ಗಳು ಇರ್ತಾರೆ. ಅವರು ಸಿವಿಲ್ ಸರ್ವೆಂಟ್ಸ್ ಅಂತ ಅವ್ರಿಗೆ ಕರೀತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪರ್ಮನೆಂಟ್ ಎಕ್ಸಿಕ್ಯೂಟಿವನ್ನು ರೂಪಿಸ್ತಾರೋ. ಇವರು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ದಲ್ಲಿ ಬರ್ತಾರೋ. ಆ್ಯಂಡ್ ಹಿಯರ್ ಆಲ್ಸೋ ಸ್ಟೂಡೆಂಟ್ಸ್ ಲಿಸನ್ ವೆರಿ ಇಂಟ್ರೆಸ್ಟಿಂಗ್ಲಿ. ಅತ್ಯಂತ ಕಾಳಜಿಪೂರ್ವಕವಾಗಿ ನಮ್ಮ ಒಂದು ಟೀಚಿಂಗನ್ನು ಕೇಳ್ತಾರೋ. ಇದರೆಲ್ಲರ ಕುರಿತು ಅವರು ತಿಳ್ಕೊತಾರೋ. ಇಲ್ಲಿ ಕೂಡ ನಾವು ಯೂನಿಯನ್ ಎಕ್ಸಿಕ್ಯೂಟಿವ್ ಕುರಿತು ಒಂದು ಕಾರ್ಡ್ ಶೀಟನ್ನು ರೆಡಿ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ರಾಷ್ಟ್ರಪತಿ ಮತ್ತು ಪ್ರೈಮ್ ಮಿನಿಸ್ಟರ್ದ ಒಂದು ಭಾವಚಿತ್ರಗಳನ್ನು ಪೇಸ್ಟ್ ಮಾಡಿ ಅವರ ಕುರಿತು ಇನ್ಫಾರ್ಮೇಷನ್ ನೀವು ಇಲ್ಲಿ ಪ್ರೊವೈಡ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಾನು ದಿ ಪ್ರೆಸಿಡೆಂಟ್, ಈಗ ಪ್ರೆಸಿಡೆಂಟ್ ಯಾರ್ದಾರು ದ್ರೌಪದಿ ಮುರ್ಮು ಕುರಿತು ನಾನು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟನಿ. ಇವರು ಏನಂತಾರಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಕಂಟ್ರಿ. ಇವರು ದೇಶದ ಸಂವಿಧಾನಾತ್ಮಕ ಮುಖ್ಯಸ್ಥರು ಮಾತ್ರ ಇರ್ತಾರೆ. ಟರ್ಮ್ 5 years. ಇವರ ಅಧಿಕಾರಾವಧಿ 5 ವರ್ಷ ಇರ್ತೈತಿ. ಅಪಾಯಿಂಟ್ಸ್, ಇವರು ಯಾರ್ಯಾರನ್ನ ಅಪಾಯಿಂಟ್ ಮಾಡ್ತಾರೋ ಅಂದ್ರೆ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅದರ್ ಮಿನಿಸ್ಟರ್ಸ್. ಅಂದರೆ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನ ಇವರು ಪ್ರಧಾನಮಂತ್ರಿಯಾಗಿ ಅಪಾಯಿಂಟ್ ಮಾಡ್ತಾರೋ. ಆಫ್ಟರ್ ಗೆಟಿಂಗ್ ದಿ ಅಡ್ವೈಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ದೇ ಅಪಾಯಿಂಟ್ ಅದರ್ ಮಿನಿಸ್ಟರ್ಸ್. ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಬೇರೆ ಬೇರೆ ಮಂತ್ರಿಗಳನ್ನು ಇವರು ನೇಮಕ ಮಾಡ್ತಾರೆ. ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ದಿ ಹೈಕೋರ್ಟ್ಸ್. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಸ್ಗಳ ನ್ಯಾಯಾಧೀಶರನ್ನು ಕೂಡ ಇವರು ಪ್ರೆಸಿಡೆಂಟರು ನೇಮಕ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ. ಗೆಟಿಂಗ್ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಇವರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಸ್ಗಳ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡ್ತಾರೆ. ಇನ್ನು ದಿ ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನಮಂತ್ರಿ ಕುರಿತು ನಾವು ಹೇಳಬೇಕು. ಪ್ರೆಸಿಡೆಂಟ್ ನರೇಂದ್ರ ಮೋದಿ ಅವರದಾರು. ಇವರು ಏನು ಹೇಳ್ತಾರಪ್ಪ ಅಂದರೆ ರಿಯಲ್ ಹೆಡ್ ಆಫ್ ದಿ ಕಂಟ್ರಿ. ಪ್ರಧಾನಮಂತ್ರಿಯವರು ಒಂದು ದೇಶದ ನಿಜವಾದ, ಅಂದರೆ ನಮ್ಮ ಇಂಡಿಯಾದಾಗ ನಿಜವಾದ ಹೆಡ್ ಮುಖ್ಯಸ್ಥರಿರ್ತಾರೆ. ಟರ್ಮ್ 5 years. ಇವರ ಅಧಿಕಾರಾವಧಿ ಕೂಡ 5 ವರ್ಷ. ಅವ್ರು ಏನು ಫಂಕ್ಷನ್ ಮಾಡ್ತಾರೆ ಅಂದ್ರೆ ಅಡ್ವೈಸಸ್ ದಿ ಪ್ರೆಸಿಡೆಂಟ್ ಟು ಅಪಾಯಿಂಟ್ ಅದರ್ ಮಿನಿಸ್ಟರ್ಸ್. ಇವರು ಪ್ರೆಸಿಡೆಂಟ್ಗೆ ಇಂಥ ಮೆಂಬರ್ಗಳನ್ನ MP ಗಳನ್ನ ನೀವು ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡಿರಿ ಅಂತ ಅವರು ಅಡ್ವೈಸ್ ಮಾಡ್ತಾರೆ. ಮಿನಿಸ್ಟರ್ಗಳು ಯಾವುದೇ ಹೌಸಿಂದ ಬಂದಿರಬಹುದು. ಅಂದರೆ ನೀವು ಲೋಕಸಭೆಯ ಮೆಂಬರ್ ಆಗಿರ್ಬೋದು ಅಥವಾ ರಾಜ್ಯಸಭೆ ಮೆಂಬರ್ ಆಗಿರ್ಬೋದು. ಬಟ್ ಬೋತ್ ಮೆಂಬರ್ಸ್ ಆರ್ ಎಲಿಜಿಬಲ್ ಟು ಬಿಕಮ್ ಅ ಮಿನಿಸ್ಟರ್. ಬಟ್ ಇವನ್ ಇಫ್ ಅ ಪರ್ಸನ್ ಹೂ ಈಸ್ ನಾಟ್ ಅ ಮೆಂಬರ್ ಆಫ್ ಐದರ್ ಹೌಸಸ್, ಲೋಕಸಭಾ ಆರ್ ರಾಜ್ಯಸಭಾ, ಮೇ ಆಲ್ಸೋ ಬಿಕಮ್ ಅ ಮಿನಿಸ್ಟರ್. ಯಾವುದೇ ಒಂದು ಹೌಸದ ಮೆಂಬರ್ ಆಗಿರದಿದ್ದರೂ ಕೂಡ ನಾವು ಮಿನಿಸ್ಟರ್ ಆಗಬಹುದು. ಆದರೆ ವಿದಿನ್ 6 months ವಿ ಶುಡ್ ಗೆಟ್ ಎಲೆಕ್ಟೆಡ್ ಟು ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಆದರೆ ನಾವು 6 ತಿಂಗಳ ಒಳಗೆ ಯಾವುದೇ ಒಂದು ಹೌಸ್ಗೆ, ಲೋಕಸಭಾ ಅಥವಾ ರಾಜ್ಯಸಭಾಗ ಎಲೆಕ್ಟ್ ಆಗಬೇಕು. ಚುನಾವಣೆ ಎದುರಿಸಿ ನಾವು ಆರಿಸಿ ಬರಬೇಕು. ಅಂದ್ರೆ ನಾವು ಮಿನಿಸ್ಟರ್ ಆಗಿ ಕಂಟಿನ್ಯೂ ಹಾಕು. ಇಲ್ಲದಿದ್ದರೆ ಆಫ್ಟರ್ 6 months ವಿ ಹ್ಯಾವ್ ಟು ಸೀಸ್ ಟು ಬಿ ಅ ಮಿನಿಸ್ಟರ್. ಒಬ್ಬ ಮಿನಿಸ್ಟರ್ ಆಗೋದಕ್ಕೆ ನಾವು 6 ತಿಂಗಳ ನಂತರ ನಾವು ಎಲಿಜಿಬಲ್ ಇರುವುದಿಲ್ಲ. ಆ್ಯಂಡ್ ಅಲಾಟ್ಸ್ ಪೋರ್ಟ್ಫೋಲಿಯೋಸ್ ಟು ಮಿನಿಸ್ಟರ್ಸ್. ರಾಷ್ಟ್ರಪತಿ ಮಿನಿಸ್ಟರ್ಸ್ಗಳನ್ನು ಅಪಾಯಿಂಟ್ ಮಾಡಿದ ನಂತರ ಅವರುಗಳಿಗೆ ಪೋರ್ಟ್ಫೋಲಿಯೋಸ್ಗಳನ್ನು ಅಂದರೆ ಮಿನಿಸ್ಟ್ರಿಗಳನ್ನು, ಖಾತೆಗಳನ್ನು ಇವರು ಪ್ರಧಾನಮಂತ್ರಿ ಹಂಚಿಕೆ ಮಾಡ್ತಾರೆ. ಆ್ಯಂಡ್ ಆಸ್ಕ್ಸ್ ಎನಿ ಮಿನಿಸ್ಟರ್ ಟು ರಿಸೈನ್. ಯಾವುದೇ ಒಬ್ಬ ಮಂತ್ರಿಯ ಕೆಲಸ ಇವರಿಗೆ ಇಷ್ಟ ಆಗಲಿಕ್ಕನ ಅವರು ರಿಸೈನ್ ಕೊಡಬೇಕಂತ ಆ ಒಂದು ಮಿನಿಸ್ಟರ್ಗೆ ಅಡ್ವೈಸ್ ಮಾಡ್ತಾರೋ, ಕೇಳ್ತಾರೋ. ಇಲ್ಲದಿದ್ದರೆ ರಾಷ್ಟ್ರಪತಿಗೆ ಹೇಳ್ತಾರೋ ಯು ಗೆಟ್ ದಿ ರಿಸೈನೇಷನ್ ಆಫ್ ಎನಿ
ಮಿನಿಸ್ಟರ್. ಯಾವುದೇ ಒಬ್ಬ ಮಿನಿಸ್ಟರ್ನ ರಾಜೀನಾಮೆ ಪಡ್ರಿ ಅಂಥೇಳಿ ಇವರು ರಾಷ್ಟ್ರಪತಿಯು ಕೂಡ ಡೈರೆಕ್ಟ್ಲಿ ಹೇಳಬಹುದು. ಓಕೆ, ಇನ್ನು ಥರ್ಡ್ ಆರ್ಗನ್ ಏನು ಬರ್ತೈತಿ, ಜುಡಿಷಿಯರಿ ಬರ್ತೈತಿ. ಇಲ್ಲಿ ನಿರೀಕ್ಷಿತ ಕಲಿವಿನ ಫಲಗಳಲ್ಲಿ ಮಕ್ಕಳು ಏನು ಕಲಿತಾರಪ್ಪ ಅಂದ್ರೆ ಇಟ್ಸ್ ಸ್ಟ್ರಕ್ಚರ್, ಅಂದ್ರೆ ಸ್ಟ್ರಕ್ಚರ್ ಆಫ್ ದಿ ಜುಡಿಷಿಯರಿ, ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿಯಾಗಿ ರಚನೆಯಾಗುತ್ತದೆ. ಫಂಕ್ಷನ್ಸ್ ಆ್ಯಂಡ್ ಪವರ್ಸ್, ಅದರ ಕೆಲಸಗಳು ಮತ್ತು ಅಧಿಕಾರಗಳು. ಆರ್ಡರ್ಸ್ ಕಾಲ್ಡ್ ರಿಟ್ಸ್, ಅಂದರೆ ರಿಟ್ಗಳು ಅಂತ ಕರೀತಕ್ಕಂಥ ನ್ಯಾಯಾಂಗದ ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳ ಆಜ್ಞೆಗಳನ್ನು, ಆರ್ಡರ್ಸ್ಗಳನ್ನು ಇಲ್ಲಿ ಮಕ್ಕಳು ಕಲಿತಾರು. ಇಲ್ಲಿ ಟೀಚರ್ಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ಟೀಚರ್ಸ್ ಏನು ಮಾಡ್ತಾರೆ ಅಂದ್ರೆ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಈಸ್ ಆ್ಯಟ್ ದಿ ನ್ಯಾಷನಲ್ ಲೆವೆಲ್. ಸುಪ್ರೀಂ ಕೋರ್ಟ್ ಇಲ್ಲಿ ಐತಿದು ನ್ಯಾಷನಲ್ ಲೆವೆಲ್ದಾಗ, ಅಂದರೆ ರಾಷ್ಟ್ರದ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಐತಿ ಅಂತ ಹೇಳ್ತಾರೆ. ಹೈಕೋರ್ಟ್ಸ್ ಆರ್ ಆ್ಯಟ್ ದಿ ಸ್ಟೇಟ್ ಲೆವೆಲ್, ಹೈಕೋರ್ಟ್ಗಳು ರಾಜ್ಯದ ಮಟ್ಟದಲ್ಲಿ ಇರ್ತವೆ ಅಂತ ಹೇಳ್ತಾರೆ. ಮತ್ತು ಅದರ ತೆಳಗನ ಜಿಲ್ಲಾ ಕೋರ್ಟ್ ಇರ್ತವೆ, ಆಮೇಲೆ ಸಬಾರ್ಡಿ ಇವಕ್ಕೆ ಮತ್ತು ಸೆಷನ್ಸ್ ಕೋರ್ಟ್ ಅಂತ ಬರ್ತಾವೆ ತಾಲೂಕು ಮಟ್ಟದಲ್ಲಿ. ಇವುಗಳು ಸಬಾರ್ಡಿನೇಟ್ ಕೋರ್ಟ್ ಆಗಿರ್ತವೆ. ಬೋತ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ಸ್ ಇಶ್ಯೂ 5 ಆರ್ಡರ್ಸ್ called writs to protect fundamental rights. There are 6 fundamental rights available only to the citizens of India. ಭಾರತದ ನಾಗರಿಕರಿಗೆ ಮಾತ್ರ ಇರ್ತಕ್ಕಂಥ 6 ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡಲು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಆರ್ಡರನ್ನು ಕೊಡ್ತಾವೆ. ಎಷ್ಟ 5, ದೇ ಕ್ಯಾನ್ ಇಶ್ಯೂ 5 ಆರ್ಡರ್ಸ್ ಕಾಲ್ಡ್ ರಿಟ್ಸ್, ಅವುಗಳಿಗೆ ರಿಟ್ಸ್ ಅಂತ ಕರೀತಾರೆ. ಆ ಒಂದು 5 ಆರ್ಡರ್ಗಳನ್ನು ಇವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಕೂಡ ಕೊಡ್ತಾವು. ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32 ಆ್ಯಂಡ್ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226. ಇವು 2 ಆರ್ಟಿಕಲ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು 5 ಆರ್ಡರ್ಸ್ಗಳನ್ನು, ರಿಟ್ಸ್ಗಳನ್ನು ಹೊರಡಿಸ್ತಾವು. ಸುಪ್ರೀಂ ಕೋರ್ಟ್ ಹ್ಯಾಸ್ 34 ಜಡ್ಜಸ್ ಇನ್ ಟೋಟಲ್. ಅಂದರೆ ಸುಪ್ರೀಂ ಕೋರ್ಟಲ್ಲಿ ಸ್ಯಾಂಕ್ಷನ್ಡ್ ನಂಬರ್ ಆಫ್ ಜಡ್ಜಸ್ ಎಷ್ಟೈತಿಪ್ಪ ಅಂದ್ರೆ 34 ಐತಿ. ಇಲ್ಲಿ ಕೂಡ ಮಕ್ಕಳು ಹಿಯರ್ ಕೇರ್ಫುಲ್ಲಿ, ಅತ್ಯಂತ ಒಂದು ಕಾಳಜಿಪೂರ್ವಕವಾಗಿ ನಮ್ಮ ಟೀಚಿಂಗನ್ನು ಕೇಳ್ತಾರೆ. ಆಮೇಲೆ ಇಲ್ಲಿ ಲಾಸ್ಟ್ ಒಂದು ನಾವು ಏನು ಬರಬೇಕು, ಇವ್ಯಾಲ್ಯುವೇಷನ್ ಆ್ಯಂಡ್ ಬ್ಲ್ಯಾಕ್ ಬೋರ್ಡ್ ವರ್ಕ್. ನಾವು ಮಕ್ಕಳು ಏನನ್ನು ಕಲಿತರು ಮತ್ತು ನಾವು ಬೋರ್ಡ್ ಮೇಲೆ ಏನು ಬರೆದವ್ರು ಹೇಳಬೇಕು ಅಂದ್ರೆ ಅನ್ನೋದನ್ನ ಮೇಲೆ ಬರೀಬೇಕಾಗತ್ತೆ. ವೆದರ್ ಸ್ಟೂಡೆಂಟ್ಸ್ ಅಂಡರ್ಸ್ಟುಡ್ ದಿ ಮೀನಿಂಗ್ ಆ್ಯಂಡ್ ಆರ್ಗನ್ಸ್ ಆಫ್ ದಿ ಯೂನಿಯನ್ ಗೌರ್ಮೆಂಟ್. ಮಕ್ಕಳು ಕೇಂದ್ರ ಸರ್ಕಾರದ ಅರ್ಥ ಮತ್ತು ಅದರ ಅಂಗಗಳ ಕುರಿತು ತಿಳ್ಕೊಂಡ್ರು ಇಲ್ಲರು ಅನ್ನೋದನ್ನು ನಾವು ಇಲ್ಲಿ ಮೌಲ್ಯಮಾಪನ ಮಾಡಬೇಕಾಗತ್ತೆ. ಇನ್ನು ಕೊನೆಗೆ ಅಂತಿಮ ಹೇಳಿಕೆ ಕೊಡಬೇಕಾಗತ್ತೆ, ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್. ಎಲ್ಲ ನಾವು ಟೀಚಿಂಗ್ ಮುಗಿದ ಮೇಲೆ ಈ ಒಂದು ನಮ್ಮ ಟೀಚಿಂಗ್ ಕುರಿತು, ಮಕ್ಕಳ ಒಂದು ರೆಸ್ಪಾನ್ಸ್ ಕುರಿತು ನಾವು ಇಲ್ಲಿ ಬರೀಬೇಕಾಗತ್ತೆ. ಇನ್ ದಿಸ್ ವೇ ವಿ ಲರ್ನ್ಡ್ ಅಬೌಟ್ ದಿ ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಇಟ್ಸ್ ದಿ ಆರ್ಗನ್ಸ್. ಈ ಒಂದು ಹಾದಿಯಲ್ಲಿ ಈ ಒಂದು ಪ್ರಕಾರವಾಗಿ ನಾವು ಯೂನಿಯನ್ ಗೌರ್ಮೆಂಟ್ ಮತ್ತು ಅದರ 3 ಅಂಗಗಳ ಕುರಿತು ತಿಳ್ಕೊಂಡೆವು ಅಂತ ನಾವಿಲ್ಲಿ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟನ್ನು ಬರೀಬೇಕಾಗತ್ತೆ. ಸಿ ಐ ಹ್ಯಾವ್ ಪ್ರಿಪೇರ್ಡ್ ಅ ಕಾರ್ಡ್ ಶೀಟ್ ಡಿಸ್ಕ್ರೈಬಿಂಗ್ ದಿ ಲಾಸ್ಟ್ ಆರ್ಗನ್ ಆಫ್ ದಿ ಗೌರ್ಮೆಂಟ್, ದಟ್ ಈಸ್ ಜುಡಿಷಿಯರಿ. ಜುಡಿಷಿಯರಿ ನ್ಯಾಯಾಂಗ ವ್ಯವಸ್ಥೆಯ ಕುರಿತು ಒಂದು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಕಾರ್ಡ್ ಶೀಟನ್ನು ಇಲ್ಲಿ ರೆಡಿ ಮಾಡಿ ನೋಡಿರಿ. ಇಲ್ಲಿ ಸುಪ್ರೀಂ ಕೋರ್ಟ್ದ ಒಂದು ಕಲರ್ ಫೋಟೋ ಹಚ್ಚಿ ಅದರ ಕುರಿತು ನಾವಿಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ನೋಡಿರಿ, ಸುಪ್ರೀಂ ಕೋರ್ಟ್ ಈಸ್ ದಿ ಹೈಯೆಸ್ಟ್ ಕೋರ್ಟ್ ಇನ್ ಇಂಡಿಯಾ. ಇದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಐತಿ. ಈಸ್ ಇನ್ ನ್ಯೂ ದೆಲ್ಲಿ. ಇದು ಎಲ್ಲೈತಿಪ್ಪ ಅಂದ್ರೆ ನವದೆಹಲಿ, ನ್ಯೂ ದಿಲ್ಲಿ ಒಳಗೈತಿ. ಇಟ್ಸ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಎಷ್ಟೈತಿಪ್ಪ 34, ಅಂದರೆ ಟೋಟಲ್ ಜಡ್ಜಸ್ಗಳ ಸಂಖ್ಯೆ ಏನೈತಿ 34 ಐತಿ. ಆ್ಯಂಡ್ ಅಂಡರ್ ಆರ್ಟಿಕಲ್ 32 ಇಶ್ಯೂಸ್ 5 ರಿಟ್ಸ್ ಟು ರಿಸ್ಟೋರ್ ಫಂಡಮೆಂಟಲ್ ರೈಟ್ಸ್, ಅಂದರೆ ಮೂಲಭೂತ ಹಕ್ಕುಗಳನ್ನು ಕಾಪಾಡೋಕೆ ಅಂಡರ್ ಆರ್ಟಿಕಲ್ 32ನೇ ಕಲಂ ನಡಿಯಲ್ಲಿ ಇದು 5 ರಿಟ್ಸ್ಗಳನ್ನು, ಆರ್ಡರ್ಸ್ಗಳನ್ನ ಹೊರಡಿಸ್ತೈತಿ. ಯಾವ್ಯಾವ ಆರ್ಡರ್ಸ್ ನೋಡಿರಿ. ಒಂದು ಹೇಬಿಯಸ್ ಕಾರ್ಪಸನ್ನು ಯಾವಾಗ ಹೊರಡಿಸ್ತಾರಪ್ಪ ಅಂದರೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದಾಗ ಅವನನ್ನು 24 ಗಂಟೆಗಳ ಒಳಗಡೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂಥೇಳಿ ಆರ್ಡರ್ ಕೊಡೋ ಮುಂದೆ ಇದನ್ನು ಹೇಬಿಯಸ್ ಕಾರ್ಪಸನ್ನು ಹೊರಡಿಸ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ಮ್ಯಾಂಡಮಸ್.
ಮ್ಯಾಂಡಮಸ್ ರಿಟ್ ಈಸ್ ಇಶ್ಯೂಡ್ ವೆನ್ ಎವರ್ ಅ ಪಬ್ಲಿಕ್ ಆಫೀಸಿಯಲ್ ಡಿನೈಸ್ ಟು ಪರ್ಫಾರ್ಮ್ ಹೀಸ್ ಡ್ಯೂಟಿ. ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕೆಲಸವನ್ನು ಮಾಡೋಕ್ಕೆ ನಿರಾಕರಿಸಿದಾಗ ಅವನ ವಿರುದ್ಧ ಈ ಒಂದು ಮ್ಯಾಂಡಮಸ್ ರಿಟನ್ನು ಹೊರಡಿಸ್ತಾರೆ. ಥರ್ಡ್ ಒನ್, ಪ್ರೊಹಿಬಿಷನ್. ದಿಸ್ ಪ್ರೊಹಿಬಿಷನ್ ರಿಟ್ ಈಸ್ ಇಶ್ಯೂಡ್ ಬೈ ಅ ಹೈಯರ್ ಕೋರ್ಟ್ ಟು ಅ ಸೀನಿಯರ್ ಕೋರ್ಟ್. ಇದು ಒಂದು ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯಕ್ಕೆ ಕೊಡ್ತಕ್ಕಂಥ ಒಂದು ಆರ್ಡರ್ ಐತಿ. ವೆನ್ ಎವರ್ ದಿ ಲೋವರ್ ಕೋರ್ಟ್ ಎಕ್ಸೀಡ್ಸ್ ಇಟ್ಸ್ ಪವರ್ಸ್. ಕೆಳಗಿನ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ಕಾನೂನಿಗೆ ವಿರುದ್ಧವಾಗಿ ಕೆಲಸವನ್ನು ಮಾಡಿದಾಗ ಈ ಒಂದು ಪ್ರೊಹಿಬಿಷನ್ ಅಂತಕ್ಕಂಥ ರಿಟ್ಟನ್ನು ಕೆಳಗಿನ ನ್ಯಾಯಾಲಯಕ್ಕೆ ಮೇಲಿನ ನ್ಯಾಯಾಲಯ ಹೈಯರ್ ಕೋರ್ಟ್ ಕೊಡ್ತೈತಿ. ಫೋರ್ತ್ ಒನ್, ಸರ್ಟಿಯೋರರಿ. ಇದು ಕೂಡ ಮೇಲಿನ ಕೋರ್ಟು ಕೆಳಗಿನ ಕೋರ್ಟಿಗೆ ಕೊಡ್ತಕ್ಕಂಥ ಒಂದು ಆರ್ಡರ್ ಐತಿ. ಯಾವಾಗಪ್ಪ ಅಂದ್ರೆ ವೆನ್ ಎವರ್ ಅ ಲೋವರ್ ಕೋರ್ಟ್ gives a judgment and if it is found to be unlawful. ಕೆಳಗಿನ ನ್ಯಾಯಾಲಯ ಕೊಟ್ಟಂಥ ಒಂದು ಆಜ್ಞೆ ಅದು ಕಾನೂನು ಬಾಹಿರವಾಗಿ ಇರ್ತೈತಿ ಅಂತ ಕಂಡು ಬಂದರೆ ಮಾತ್ರ ಆರ್ಡರನ್ನು ಪಾಸ್ ಮಾಡಿದಂಥ ಹೈಕೋರ್ಟ್ಗೆ ಆ ಒಂದು ಆರ್ಡರನ್ನು ರಿವ್ಯೂ ಮಾಡಿರಿ ಮತ್ತು ಮರು ಪರಿಗಣಿಸ್ರಿ ಅಥವಾ ಅದನ್ನು ಕ್ಯಾನ್ಸಲ್ ಮಾಡಿರಿ ಅಂತ ಆರ್ಡರ್ ಮಾಡಿದ್ದು ಈ ಒಂದು ಸರ್ಟಿಯೋರರಿ ಆರ್ಡರನ್ನು ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯಕ್ಕೆ ಕೊಡ್ತೈತಿ. In the last one, quo warranto. This is issued to certain the claim of a person to a government office, to a government post. ಒಂದು ಸರ್ಕಾರಿ ಹುದ್ದೆಗೆ ಒಬ್ಬ ವ್ಯಕ್ತಿಯ ಒಂದು ಹಕ್ಕನ್ನು ನಾನು ಆ ಒಂದು ಪದವಿಯನ್ನು ಅಥವಾ ಸೇವೆಯನ್ನು ಪಡಿಲಾಕ ನಾನು ಅರ್ಹ ಅದನ್ನು ಅಂತೇಳಿ ವಾದ ಹೇಳ್ತಿರ್ತಾರಲ್ಲ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಈ ಒಂದು ಕೋ ವಾರಂಟು ಅಂತಕ್ಕಂಥ ರಿಟನ್ನು ಕೋರ್ಟ್ಗಳು ಹೊರಡಿಸ್ತಾವು. ಈ ರೀತಿಯಾಗಿ ನೀವು ಎಲ್ಲ ಆರ್ಗನ್ಸ್ಗಳ ಕುರಿತು ಒಂದು ಎಕ್ಸ್ಪ್ಲನೇಷನ್ ಮಾಡಿದ ಮೇಲೆ ಚಾರ್ಟ್ಗಳನ್ನ ತೋರಿಸಿದ ನಂತರ ಇನ್ನು ಲಾಸ್ಟ್ ಪೇಜ್ ಏನಪ್ಪ ಅಂದ್ರೆ ಪುನರಾವರ್ತನೆ ಹಂತ, ರೀಕ್ಯಾಪಿಟುಲೇಷನ್ ಸ್ಟೇಜ್ ಅಂದರೆ ರಿಪಿಟೇಷನ್. ಅದನ್ನು ನಾವೇನು ಕಥಕೇನು ಹೇಳ್ತೀವಿ ಅದನ್ನು ನಾವಲ್ಲಿ ರಿವಿಷನ್ ಮಾಡಬೇಕಾಗತ್ತೆ. ಅದರ ಕುರಿತು ನಾವಿಲ್ಲಿ ಒಂದು 4-5 ಕ್ವಶನ್ಗಳನ್ನು ಕೇಳಬೇಕಾಗತ್ತೆ. ಇಲ್ಲಿ ಪುನರಾವರ್ತನೆ ಪ್ರಶ್ನೆಗಳು, ರೀಕ್ಯಾಪಿಟುಲೇಷನ್ ಕ್ವಶನ್ಸ್ಗಳಲ್ಲಿ ನಾವು ಪ್ರಶ್ನೆಗಳನ್ನು ಬರೀಬೇಕು. ವಾಟ್ ಈಸ್ ದಿ ಗೌರ್ಮೆಂಟ್? ಸರ್ಕಾರ ಅಂದರೆ ಏನು? ವಿಚ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗ್ಯಾನ್? ಆರ್ಗ್ಯಾನ್ಗಳಲ್ಲಿ ಔಟ್ ಆಫ್ 3 ಆರ್ಗ್ಯಾನ್ಸ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? ಮೆನ್ಷನ್ ಎನಿ 2 ಫಂಕ್ಷನ್ಸ್ ಆಫ್ ದಿ ಲೆಜಿಸ್ಲೇಚರ್. ಶಾಸಕಾಂಗದ ಯಾವುದೇ 2 ಫಂಕ್ಷನ್ಸ್ಗಳನ್ನು ಕಾರ್ಯಗಳನ್ನು ಮೆನ್ಷನ್ ಮಾಡಿರಿ, ಬರೀರಿ. ವೈ ದಿ ಎಕ್ಸಿಕ್ಯೂಟಿವ್ ಈಸ್ ಕಾಲ್ಡ್ ಅಡ್ಮಿನಿಸ್ಟ್ರೇಟಿವ್ ಆರ್ಗ್ಯಾನ್ ಆಫ್ ದಿ ಗೌರ್ಮೆಂಟ್? ಎಕ್ಸಿಕ್ಯೂಟಿವ್ನ ಕಾರ್ಯಾಂಗವನ್ನು ಸರ್ಕಾರದ ಒಂದು ಅಡ್ಮಿನಿಸ್ಟ್ರೇಟಿವ್ ಆರ್ಗ್ಯಾನ್ ಅಂತ, ಆಡಳಿತಾತ್ಮಕ ಅಂಗ ಅಂತ ಯಾಕೆ ಕರೀತಾರೋ? ಈ ರೀತಿಯಾಗಿ ನೀವು 4-5 ಕ್ವಶನ್ಗಳನ್ನು ಬರೆದ ಈ ಕಡೆ ಕಪ್ಪು ಹಲಗೆಯ ಸಾರಾಂಶ, ಬ್ಲ್ಯಾಕ್ ಬೋರ್ಡ್ ಸಮರಿ. ನಾವು ಈ ಒಂದು ಪ್ರಶ್ನೆಗಳಿಗೆ ಇದು ಫಾರ್ಮ್ ಆಫ್ ಫ್ಯಾರಾದ ರೂಪದಲ್ಲಿ ಪ್ರಶ್ನೆಗಳನ್ನು ಉತ್ತರಗಳನ್ನು ಒಂದರ ತೆಳಗೊಂದ ಬರ್ಕೋತ ಹೋಗಬೇಕು ಕಂಟಿನ್ಯೂಸ್ಲಿ. ಅವು ಫ್ಯಾರಾ ರೂಪದಲ್ಲಿ ಇರಬೇಕು. ಗೌರ್ಮೆಂಟ್ ಈಸ್ ಆ್ಯನ್ ಆರ್ಗನೈಜೇಷನ್ ಎಂಜೂರಿಂಗ್ ವೆಲ್ಫೇರ್ ಆಫ್ ದಿ ಸಿಟಿಜನ್ಸ್ಗಳ ಕಲ್ಯಾಣವನ್ನು ಖಾತ್ರಿಪಡಿಸ್ತಕ್ಕಂಥ ಒಂದು ಸಂಸ್ಥೆ ಏನು ಕರೀತಾರೋ ಸರ್ಕಾರ, ಗೌರ್ಮೆಂಟ್ ಅಂತ ಕರೀತಾರೋ. ಎಕ್ಸಿಕ್ಯೂಟಿವ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗ್ಯಾನ್. ಔಟ್ ಆಫ್ 3 ಆರ್ಗ್ಯಾನ್ಸ್ ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಐತಿ, ಅತ್ಯಂತ ಮಹತ್ವದ ಐತಿ. ಲೆಜಿಸ್ಲೇಚರ್ ಮೇಕ್ಸ್ ಲಾಸ್ ಆ್ಯಂಡ್ ಆ್ಯಕ್ಟ್ಸ್ ಆ್ಯಸ್ ಮಿರರ್ ಆಫ್ ಪಬ್ಲಿಕ್ ಒಪಿನಿಯನ್. ಲೆಜಿಸ್ಲೇಚರ್ ಶಾಸಕಾಂಗ ಕಾನೂನುಗಳನ್ನು ಮಾಡ್ತೈತಿ ಮತ್ತು ಆ್ಯಕ್ಟ್ಸ್ ಆ್ಯಸ್ ಮಿರರ್ ಆಫ್ ಪಬ್ಲಿಕ್ ಒಪಿನಿಯನ್ ಅಂದರೆ ಸಾರ್ವಜನಿಕ ಅಭಿಪ್ರಾಯದ ಒಂದು ಕನ್ನಡಿಯಂತೆ ಇದು ಕೆಲಸ ಮಾಡ್ತೈತಿ. ಯಾಕಪ್ಪ ಅಂದ್ರೆ ವಿ ಎಲೆಕ್ಟ್ MPs ಟು ದಿ ಲೋಕಸಭಾ, ಓಕೆ, by casting our valuable votes in general election. Okay, so what do the MPs do? MPಗಳು ಏನು ಮಾಡ್ತಾರೋ? ದೇ ಸ್ಪೀಕ್ ಇನ್ ದಿ ಲೋವರ್ ಹೌಸ್, ದಟ್ ಈಸ್ ಲೋಕಸಭಾ. ಅವರು ಲೋಕಸಭಾದಾಗ ಮಾತಾಡ್ತಾರೋ, ನಮ್ಮ ಕ್ಷೇತ್ರದ ಜನರಿಗೆ ಬೇಕಾದಂಥ ಸವಲತ್ತುಗಳು ಮತ್ತು ಅವರ ಸಮಸ್ಯೆಗಳ ಕುರಿತು ಅವರಲ್ಲಿ
ಮಾತಾಡಿ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಕೆ ಟ್ರೈ ಮಾಡ್ತಾರೆ. ಸೊ ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಮಿರರ್ ಆಫ್ ಪಬ್ಲಿಕ್ ಒಪಿನಿಯನ್. As executive carries on day-to-day work of the government, it is called the administrative organ of the latter. ಅಂದರೆ ಗೌರ್ಮೆಂಟ್ದ ಅಡ್ಮಿನಿಸ್ಟ್ರೇಟಿವ್ ಆರ್ಗನ್ ಅಂತ ಇದನ್ನು ಎಕ್ಸಿಕ್ಯೂಟಿವ್ನ ಎದಕ್ಕೆ ಕರೀತಾರಪ್ಪ ಅಂದ್ರೆ ಇದು ಸರ್ಕಾರದ ದಿನನಿತ್ಯದ ಡೇ ಟು ಡೇ ವರ್ಕನ್ನು ಇದು ಕ್ಯಾರಿ ಆನ್ ಮಾಡ್ತೈತಿ, ಅಂದರೆ ನಿರ್ವಹಣೆ ಮಾಡ್ತೈತಿ. ಆದ್ದರಿಂದ ಎಕ್ಸಿಕ್ಯೂಟಿವ್ ಇಸ್ ಕಾಲ್ಡ್ ದಿ ಅಡ್ಮಿನಿಸ್ಟ್ರೇಟಿವ್ ಆರ್ಗನ್ ಆಫ್ ದಿ ಲ್ಯಾಟರ್. ಈ ರೀತಿ ನೀವು ಉತ್ತರವನ್ನು ಪ್ಯಾರಾಗಳ ರೂಪದಲ್ಲಿ ಬರೆದ ನಂತರ ಇಲ್ಲಿ ಏನು ಮಾಡಬೇಕು, ಸ್ಟೂಡೆಂಟ್ಸ್ಗಳಿಗೆ ಮನೆ ಕೆಲಸ ಹೋಮ್ ವರ್ಕನ್ನು ಕೊಡಬೇಕು. ಇಲ್ಲಿ ನೀವು ರೈಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಫ್ ದಿ ಲೆಸನ್, ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಬರೀರಿ ಅಂತ ನಾವು ಮನೆ ಕೆಲಸ ಕೊಡಬೇಕು. ಅದೇ ರೀತಿ ಚಟುವಟಿಕೆಗಳು ಆ್ಯಕ್ಟಿವಿಟೀಸ್ ಏನೇನು ಕೊಡಬೇಕಪ್ಪ ಅಂದರೆ ಡ್ರಾ ಅ ಡಯಾಗ್ರಾಮ್ ಆಫ್ 3 ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್. ಸರ್ಕಾರದ 3 ಅಂಗಗಳನ್ನು ಅಂದರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ, ಆ 3 ಅಂಗಗಳನ್ನು ತೋರಿಸ್ತಕ್ಕಂಥ ಒಂದು ಡಯಾಗ್ರಾಮನ್ನು ನಕ್ಷೆಯನ್ನು ನೀವು ಒಂದು ಕಾರ್ಡ್ ಶೀಟ್ ಮೇಲೆ ರೆಡಿ ಮಾಡ್ಕೊಂಬರ್ರಿ ಅಂಥೇಳಿ ನಾವು ಅವರುಗಳಿಗೆ ಆ್ಯಕ್ಟಿವಿಟಿಗಳನ್ನು ಕೊಡಬೇಕಾಗತ್ತೆ.